ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಲವ್ ಅಲ್ಲಿ ಹುಡುಗರು ಜಾಸ್ತಿ ಮೋಸ ಹೋಗ್ತಾರೆ ಅಥವಾ ಹುಡುಗಿರು ಜಾಸ್ತಿ ಮೋಸ ಹೋಗ್ತಾರೆ ಅಂತ ನಿಮ್ಮ ಅಭಿಪ್ರಾಯ ಮ್ಯಾಮ್? ಹೇಳ್ಬೇಕಂದ್ರೆ ಲವ್ ಮಾಡೋದೇ ತಪ್ಪು. ಓಕೆ, ಹುಡುಗಿರು ಗೊತ್ತಾಗಂಗೆ ಮೋಸ ಮಾಡ್ತಾರೆ, ಹುಡುಗರು ಗೊತ್ತಾಗ್ದಂಗೆ ಮಾಡ್ತಾರೆ. ಮೋಸ ಮಾಡಲ್ಲ, ಅವರು ಫ್ಯಾಮಿಲಿಗೋಸ್ಕರ ಹುಡುಗನ ಬಿಡ್ಕೊಡ್ತಾರೆ. ಯಾರು ನಂಬರ್ ಹುಡುಗಿರ್ ನಂಬಾರ್ದು. ಎಕ್ಸ್ಪೀರಿಯನ್ಸ್ ಆಗಿದೆ. ಆಗಿದ್ಯಾ? ಹೆಂಗೆ, ಏನಾಯ್ತು? ಇಲ್ಲೇ ಎಕ್ಸು ಅಂದರೆ 6ನೇ ಕ್ಲಾಸಿಂದ ಲವ್ ಮಾಡಿದ್ದೆ ಅವಳನ್ನ. ಆಮೇಲೆ ಅವ್ರ ಹುಡುಗ ಬಂದು ನನ್ನ ಹತ್ರ ಮಾತಾಡ್ದ. ಇವತ್ತು ಒಂದು ಹುಡುಗಿಗೆ ಐ ಲವ್ ಯು ಅಂದೋ, ನಾಳೆ ನೀನು ಬೇಡ ನಿನ್ನ ಫ್ರೆಂಡ್ ನಂಬರ್ ಕೊಡು ಅಂದ ಅವನು. ಅದು ಅವನ ಪ್ರಕಾರ ಲವ್. ಹುಡುಗಿರು ಮೋಸ ಮಾಡ್ತಾರೆ. ಅವ್ರಿಗೆ ಮಾಡೋ ಕೆಲಸ ಹಾಕಲ್ಲ, ಅದಕ್ಕೆ ಹುಡುಗರ್ನ ಎಲ್ಲಾರು ಹಾಳು ಮಾಡಿ ಇದು ಮಾಡ್ತಾರೆ. ಲವ್ವೇ ಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ರೀಸನ್ನಿಂದ ಲವ್ ಎಲ್ಲ ಮಾಡಬಾರ್ದು ಅನ್ಸುತ್ತೆ. ಬೋತ್ ಇಬ್ರು ಮೋಸ ಹೋಗ್ತಾರೆ. ಹೆಂಗೆ ಹೇಳ್ತೀರಾ? ಅಂದ್ರೆ ಜಾಸ್ತಿ ಹೇಳ್ತಾರೆ ಹುಡುಗರೇ ಮೋಸ ಹೋಗುದು ಅಥವಾ ಹುಡುಗಿರೇ ಮೋಸ ಮಾಡ್ತಾರೆ ಅಂತ. ಸೊ ಹಂಗೆ ಹುಡುಗರ ಅಥವಾ ಹುಡುಗಿರು ಅಂತ ತಗೊಂಡಾಗ ಅದೇ ಜಾಸ್ತಿ ಹುಡುಗರೇ ಮೋಸ ಮಾಡ್ತಾರೆ ಅಂತ ಅನ್ಕೋತೀನಿ. ಜಾಸ್ತಿ ಹುಡುಗರೇ ಮೋಸ ಮಾಡ್ತಾರೆ. ಏನಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದೆ ಅಥವಾ ನಿಮ್ಮ ಫ್ರೆಂಡ್ಸ್ ಇಲ್ಲ. ಆ ಥರ ಏನು ಆಗಿದೆ ನಿಮ್ಮ ಪ್ರಕಾರ? ಹುಡುಗರು ಜಾಸ್ತಿ ಮೋಸ ಮಾಡ್ತಾರೆ. ಹುಡುಗರು ಜಾಸ್ತಿ ಮೋಸ ಮಾಡ್ತಾರೆ, ಹುಡುಗಿರು ಜಾಸ್ತಿ ಮೋಸ ಹೋಗ್ತಾರೆ ಅಂತ ಹೇಳ್ತೀರಾ? ಅಂದ್ರೆ ಹುಡುಗರು ಆಲ್ಮೋಸ್ಟ್ ಹೇಳೋದು ಇಲ್ಲ ಹುಡುಗಿರೇ ಜಾಸ್ತಿ ಮೋಸ ಮಾಡ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಬಾಯ್ಸ್ ಅಂತ. ಬಾಯ್ಸ್ ಮೋಸ ಮಾಡ್ತಾರೆ ಅಂತ ಏನಾದ್ರೂ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಆ ಥರ ಏನಿಲ್ಲ, ಕ್ಯಾಶುವಲ್ ಆಗಿ. ಓಕೆ ಮ್ಯಾಮ್, ನಿಮ್ಮ ಪ್ರಕಾರ? ಸೇಮ್ ಪಿಂಚ್. ಸೇಮ್ ಪಿಂಚ್. ಆ ಕಡೆ ಈ ಕಡೆ ಏನು ಹೇಳ್ತಾರೆ ಎಲ್ಲದಕ್ಕೂ ಸೇಮ್. ಹುಡುಗಿರು ಮೋಸ ಮಾಡ್ತಾರೆ. ಓಕೆ, ಯಾಕೆ ಹುಡುಗರು ಮೋಸ ಮಾಡ್ತಾರಲ್ವಾ? ಹುಡುಗಿರು ನಿಯತ್ತಾಗಿರ್ತಾರೆ. ಇಲ್ಲ ಹುಡುಗರು ಒಂದ್ಸಲ ಒಂದು ಹುಡುಗಿ ಅಂತ ಫಿಕ್ಸ್ ಆದ್ರೆ ಅವ್ರಿನ್ನ ಮತ್ತೆ ಒಂದು ಬೇರೆ ಹುಡುಗಿನ ನೋಡಕ್ ಹೋಗಲ್ಲ. ಹುಡುಗಿರಾಗಲ್ಲ. ಇವಾಗ ಅವ್ನು ಜಾಸ್ತಿ ಕೇರ್ ಮಾಡ್ತಾವನೆ ಅಂತಂದ್ರೆ ನೆಗ್ಲೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡೋದು ಇವರು ಫಸ್ಟ್ ಹುಡುಗಿರು. ಆಮೇಲೆ ಇನ್ನೂ ಜಾಸ್ತಿ ಕೇರ್ ಆಯ್ತಾ ಅವರು ಆ ಥರ ಚೇಂಜ್ ಆಗ್ತಾ ಇರ್ತಾರೆ. ಚೇಂಜ್ ಆಗ್ತಾ ಹೋಗ್ತಾರೆ. ಏನು ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಗೆ ಏನಾದ್ರು? ಇಲ್ಲ, ಇವಾಗ ಆಗ್ತಿದೆ. ಪ್ರೆಸೆಂಟ್ ಆಗ್ತಿದೆ. ಅದಕ್ಕೆ ಹೇಳ್ತಿದ್ದೀರಾ ಹುಡುಗಿರು ಮೋಸ ಮಾಡ್ತಾರೆ, ಹುಡುಗರು ಮೋಸ ಮಾಡಲ್ಲ ಅಂತ. ಓಕೆ, ನಿಮ್ಮ ಪ್ರಕಾರಮ್ಮ? ನನ್ನ ಪ್ರಕಾರ ಅಂತಲ್ಲ, ಇಬ್ಬರು ಮೋಸ ಹೋಗೇ ಹೋಗ್ತಾರೆ ಆಬ್ವಿಯಸ್ಲಿ. ಹೇಳ್ಬೇಕು ಅಂತಂದರೆ ಈಗ ಮನೇಲಿ ಹುಡುಗನ ಮನೇಲಿ ಒಪ್ಪಿದ್ರೆ ಹುಡುಗಿರ ಮನೇಲಿ ಒಪ್ಪಲ್ಲ, ಹುಡುಗಿ ಮನೇಲಿ ಒಪ್ಪಿದ್ರೆ ಹುಡುಗನ ಮನೇಲಿ ಒಪ್ಪಲ್ಲ. ಇಬ್ಬರು ಈಕ್ವಲ್ ಆಗಿ ಮೋಸನೂ ಮಾಡ್ತಾರೆ, ಪ್ರೀತಿನೂ ಹೋಗ್ತಾರೆ. ಇಬ್ರು ಮೋಸ ಮಾಡ್ತಾರೆ, ಇಬ್ರು ಕರೆಕ್ಟಾಗಿ ಇರ್ತಾರೆ. ಒಬ್ರನ್ನೊಬ್ರು ಇಷ್ಟಪಡ್ಕೊಂಡಿದ್ರೆ ಮನೆಯವ್ರು ಒಪ್ಪಲ್ಲ. ಹುಡ್ಗಾಗ ಟ್ರೂ ಲವ್ ಮಾಡ್ತಿದ್ರೆ ಹುಡುಗಿ ಟ್ರೂ ಮಾಡಲ್ಲ, ಹುಡುಗಿ ಟ್ರೂ ಲವ್ ಮಾಡ್ತಿದ್ರೆ ಹುಡುಗ ಟ್ರೂ ಮಾಡಲ್ಲ, ಟ್ರೂ ಲವ್ ಮಾಡ್ತಿರಲ್ಲ. ಇಬ್ಬರು ಟ್ರೂ ಲವ್ ಮಾಡ್ತಿದ್ದಾರೆ ಅನ್ಬೇಕಾದ್ರೆ ಮನೇಲಿ ಹುಡುಗಿ ಕಡೆನಾರು ನಾನು ಇದು ಮಾಡ್ಕೊತೀನಿ, ನೀನು ಮದುವೆ ಆಗೋದಾದರೆ ನಾವು ತೋರಿಸಿರೋ ಹುಡುಗನೇ ಮದುವೆಗೂ. ಫ್ಯಾಮಿಲಿಗೆ ಏನು ಅಂದರೆ ಲವ್ಗಿಂತ ಅವ್ರ ಫ್ಯೂಚರ್ ಚೆನ್ನಾಗಿರಲಿ ಅಂತ ಅವರು ಅಂದ್ಕೊಂಡಿರ್ತಾರೆ. ಇವರೆಲ್ಲ ಲವ್ ಅಂತ ಹಾಳಾಗೋದಕ್ಕಿಂತ ಲವ್ ಮಾಡಿ ಬೇಡ ಅನ್ನಲ್ಲ, ಫಸ್ಟು ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡಬೇಕು ಒಬ್ರನ್ನೊಬ್ರು ಹಚ್ಕೊಳ್ಳೋದಕ್ಕಿಂತ ಮುಂಚೆ. ಅದಿಲ್ಲ ಅಂದರೆ ಅವರು ಮೀರಿ ಮದುವೆ ಆದರೆ ಹುಡುಗಿ ಕೈ ಕೊಡ್ಲು ಅಂದರೆ ಹುಡುಗ ಸೂಸೈಡ್ ಮಾಡ್ಕೊತಾನೆ, ಹುಡುಗ ಕೈ ಕೊಟ್ಟು ಹುಡುಗಿ ಸೂಸೈಡ್ ಮಾಡ್ಕೊತಾನೆ. ಸೊ ಲವ್ವೇ ಬೇಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲವ್ವೇ ಬೇಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಇದೆ. ಅದರಿಂದ ಯಾರನ್ನೂ ಹಚ್ಕೊಳಕ್ಕೆ ಹೋಗ್ಬಾರ್ದು ಜಾಸ್ತಿ. ಫ್ರೆಂಡ್ಸ್ ಎಲ್ಲ ಆಗಲಿ ಯಾರನ್ನೇ ಆಗಲಿ ಲವಲ್ಲೇ ಆಗಲಿ ಜಾಸ್ತಿ ಹಚ್ಕೊಳಕ್ಕೆ ಹೋಗ್ಬಾರ್ದು. ಬಟ್ ಲವ್ ಮಾಡಿ ಬೇಡ ಅಂತ ಹೇಳಲ್ಲ, ಲವ್ ಮಾಡಲೇಬೇಡಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಮಾಡಿ ಲವ್ ಮಾಡಿ ಮನೆಗೆ ಫಸ್ಟು ವಿಷಯ ಹೇಳಿ, ಫಸ್ಟ್ ಮನೆಗೆ ಹೇಳ್ಬಿಟ್ಟು ಅಲ್ಲಿಂದ ಒಪ್ಪಿಗೆ ತಗೊಂಡು ಲವ್ ಮಾಡಿ ಅಂತ ಅಷ್ಟೇ. ಮನೇಲಿ ಪರ್ಮಿಷನ್ ಕೊಡ್ತಾರ ಲವ್ ಮಾಡೋದಕ್ಕೆ? ಮನೇಲಿ ಮದುವೆ ಕೊಡ್ತಾರೆ, ಲವ್ ಮಾಡಕ್ಕೆ ಕೊಡಲ್ಲ. ಸೇಮ್ ನೀವು ಯಾವ್ದಕ್ಕೂ ಇಲ್ಲ ನಾನು ಅಂತ. ಹೌದು. ನಿಮ್ದು ಸರ್? ನಿಮ್ಗೇನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆಯಾ ಲವ್ ವಿಷಯದಲ್ಲಿ? ಇಲ್ಲ ಹುಡುಗರೇ ಫಿಕ್ಸ್ ಆಗ್ಬಿಟ್ರಿ, ಹುಡುಗರೇ ಮೋಸ ಹೋಗೋದು, ಹುಡುಗಿರು ಮೋಸ ಮಾಡ್ತಾರೆ ಅಂತ. ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆ ಸರ್? ಎಕ್ಸ್ಪೀರಿಯನ್ಸ್ ಆಗಿದೆ. ಆಗಿದ್ಯಾ? ಹೆಂಗೆ, ಏನಾಯ್ತು? ಇಲ್ಲೇ ಎಕ್ಸು ಅಂದರೆ 6ನೇ ಕ್ಲಾಸಿಂದ ಲವ್ ಮಾಡಿದ್ದೆ ಅವಳನ್ನ. 6ನೇ ಕ್ಲಾಸಿಂದ 10th-ವರೆಗೂ. 2 ವೇ ಇಲ್ಲ 1 ವೇನಾ? 1 ವೇ. 1 ವೇ ಲವ್. ಓಕೆ. ಆಮೇಲೆ ಅವ್ರ ಹುಡುಗ ಬಂದು ನನ್ನ ಹತ್ರ ಮಾತಾಡ್ದ. ನಿಮಗೆ ಗೊತ್ತಿರಲಿಲ್ಲ. ಆ ಹುಡುಗ ಅವ್ರಿಗೆ ಲವ್ ಇತ್ತು ಅಂತ ನಿಮಗೆ ಗೊತ್ತಿರಲಿಲ್ಲ? ನೀವು ಪ್ರಪೋಸೇ ಮಾಡಿರ್ಲಿಲ್ವಾ? ಮಾಡಿರಲಿಲ್ಲ. 10th-ಅಲ್ಲಿ ಬಂದು ಮಾಡಿದೆ. 10th-ಅಲ್ಲಿ ಅದು ಮಾಡಿದ್ರಿ. ಹೋಯ್ತು. ಅಲ್ಲಿ ತನಕ ಲವ್ ಮಾಡ್ತಾನೆ ಇದ್ರಿ, ಒಂದ್ ಸೈಡ್ ಲವ್ ಇತ್ತು, ಲಾಸ್ಟಿಗೆ ಹಂಗಾಗಿ ಹುಡುಗಿ ಮೋಸ ಮಾಡಿದ್ರೆ ಅಂತ ಹೇಳ್ತಿದ್ದೀರಾ. ಅದ್ ಹೆಂಗ್ ಸರ್? ನೀವು ಪ್ರಪೋಸೇ ಮಾಡಿಲ್ಲ. ನೀವು ಪ್ರಪೋಸ್ ಮಾಡಿದ್ರೆ ಹುಡುಗಿ ಹೇಳ್ತಿತ್ತು ಇಲ್ಲ ಧೈರ್ಯ ಬೇಕಲ್ಲ ಮಾಡಕ್ಕೆ. ಇನ್ನೊಬ್ರು ಇದ್ದಾರೆ, ಇನ್ನೊಬ್ರು ಮೋಸ. ನೀವು ಡೈರೆಕ್ಟ್ ಡೈರೆಕ್ಟಾಗಿ ಮೋಸ ಮಾಡಿರು. ಪ್ರಪೋಸ್ ಎಲ್ಲ ಮಾಡಿದ್ರಿ, ಎಲ್ಲ ಆಯ್ತು. ಒಪ್ಕೊಂಡಿದ್ರಾ? ಎಷ್ಟು ವರ್ಷದ ಲವ್ ಸರ್? ಈಗ 15 ದಿವಸದ ಲವ್. 15 ದಿವಸದ ಲವ್ಗೆ ಬ್ರೇಕಪ್ ಆಯ್ತು, ನೀವು ಮೋಸ ಮಾಡಿದ್ರಿ ಅಂತ ಫಿಕ್ಸ್ ಆಗ್ಬಿಟ್ರಿ. ಥ್ಯಾಂಕ್ ಯು. ಏನು ನೀವು ಮೋಸ ಮಾಡಿರೋರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ?
ಅವ್ರು ತುಂಬ ಎತ್ತರ ಮಟ್ಟಿಗೆ ಬರಲಿ ಅಂತ ಆಸೆ ಪಡ್ತೀನಿ. ವಾವ್, ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಸೋ ಮಚ್. ಹೊಡೀರಿ ಚಪ್ಪಾಳೆನ. ಹುಡುಗಿರು ಗೊತ್ತಾಗಂಗೆ ಮೋಸ ಮಾಡ್ತಾರೆ, ಹುಡುಗರು ಗೊತ್ತಾಗ್ದಂಗೆ ಮಾಡ್ತಾರೆ. ವಾವ್, ಎಂತ ಆನ್ಸರ್ ಕೊಟ್ರಿ ಸರ್. ನಿಮ್ಮ ಪ್ರಕಾರ ಸರ್? ನಮ್ಮ ಪ್ರಕಾರ ಇಬ್ಬರು ಮೋಸ ಮಾಡಾರೆ. ಟ್ರೂ ಲವ್ಗಾಗಿ ಮೋಸ ಜಾಸ್ತಿ ಆಗುತ್ತೆ. ಲವ್ ಮಾಡದಿದ್ದರಿಗೆ ಅದೇನು ಅನ್ಸಲ್ಲ ಅಷ್ಟೇ. ಓಕೆ, ನೀವೇನೋ ಲವ್ ಮಾಡ್ತಿದ್ದೀರಾ? ಲವ್ ಮಾಡ್ತಿದ್ದೀವಿ, ಆದರೆ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಒನ್ ಸೈಡ್ ಲವ್ ಅಷ್ಟೇ. ಒನ್ ಸೈಡ್ ಒನ್ ಲವ್ ಇದು ಐಡಿಯಾನೇ ಇಲ್ಲ ಅಂತ ಹೇಳ್ತೀರಾ? ಇಲ್ಲ, ಆಲ್ಮೋಸ್ಟ್ ಲವ್ ಮಾಡಿದವ್ರು ಯಾರು ಅವನ್ ಲವ್ ಮಾಡಲಿಲ್ಲ, ಅವ್ರು ಲವ್ ಮಾಡ್ದವ್ರನ್ನ ಇವನ್ ಲವ್ ಮಾಡಲಿಲ್ಲ. ಹಿಂಗೆ ತುಂಬ ಜನ ಲವ್ ಮಾಡಿಬಿಟ್ಟಿರೋ ನಾವು. ಏನ್ ಸರ್? ತುಂಬಾ ಜನ ಲವ್ ಮಾಡಿ ಬಿಟ್ಟಿದ್ದಾನೆ ಅಂತ. ಹೌದಾ? ಮೇಡಮ್ ಭಗ್ನ ಪ್ರೇಮಿ ಮೇಡಮ್. ಇಲ್ಲಿ ಕೈ ನೋಡ್ಕೊಬಿಡಿ. ಭರತ್ ಭರತ್ ಅಂತ. ಸರ್, ನನ್ನಿಂದ ಏನು ಅಂತ ಹೇಳಿದ್ರೆ ಲವ್ ಅಲ್ಲಿ ಜಾಸ್ತಿ ಹುಡುಗರು ಮೋಸ ಮಾಡ್ತಾರೆ ಅಥವಾ ಹುಡುಗಿರು ಮೋಸ ಮಾಡ್ತಾರೆ? ಹುಡುಗಿರು ಹುಡುಗಿರು ಮೋಸ ಮಾಡ್ತಾರೆ. ಯಾಕೆ ಹಂಗೆ ಹೇಳ್ತಿದ್ದೀರಾ? ಹುಡುಗರು ಮೋಸ ಮಾಡ್ತಾರಲ್ವಾ? ಹುಡುಗರು ಫಿಕ್ಸ್ ಆಗ್ಬಿಟ್ರೆ ಮುಗೀತು ಮೇಡಮ್. ಏನ್ ಸರ್? ಹುಡುಗರು ಫಿಕ್ಸ್ ಆಗ್ಬಿಟ್ರೆ ಮುಗೀತು. ಹುಡುಗಿಯರು ಒಬ್ಬೊಬ್ಬ ಇಬ್ಬರು ಮೇಂಟೈನ್ ಮಾಡಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಜೋರ ಮಾತಾಡಿ. ಒಂದಿಬ್ರು ಮೂರು ಜನ ಮೇಂಟೈನ್ ಮಾಡಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಮೂರು ಜನ ಮೇಂಟೈನ್ ಮಾಡ್ತಿರ್ತಾರೆ ಅಂತ. ಈಗ ಹುಡುಗರು ಮೇಂಟೈನ್ ಮಾಡ್ತಿರಲ್ವಾ? ಇಲ್ಲ ನನಗೆ ಗೊತ್ತಂಗಿಲ್ಲ. ಏನ್ ಸರ್? ಒಂದು ಹುಡುಗಿಗೋಸ್ಕರ ಕೈ ಕುಕ್ಕಿಂದ ನೋಡಿಲಿ ಮೇಡಮ್ ಅವ್ನು ಯಾವ ಥರ ಅಂದರೆ ನಾನು ಹೇಳ್ತೀನಿ ಕೇಳಿ. ಇವತ್ತು ಒಂದು ಹುಡುಗಿಗೆ ಐ ಲವ್ ಯು ಅಂದು, ನಾಳೆ ನೀನು ಬೇಡ ನಿನ್ನ ಫ್ರೆಂಡ್ ನಂಬರ್ ಕೊಡು ಅಂದ ಅವನು. ಅದು ಅವನ ಪ್ರಕಾರ ಲವ್. ಹುಡುಗರೇ ಜಾಸ್ತಿ ಮೋಸ ಹೋಗ್ತಾರೆ ಅನ್ಸುತ್ತೆ. ಹುಡುಗರು ಜಾಸ್ತಿ ಮೋಸ ಹೋಗ್ತಾರೆ ಅಂದ್ರೆ ಹುಡುಗಿರು ಮೋಸ ಮಾಡ್ತಾರೆ ಅಂತನಾ? ಹುಡುಗಿರು ಅಂದರೆ ಒಂದೊಂದು ವಿಷಯದಲ್ಲಿ ಇರ್ತವಲ್ಲ, ಹಂಗಾಗಿ ಮೋಸ ಮಾಡಲ್ಲ, ಅವರು ಫ್ಯಾಮಿಲಿಗೋಸ್ಕರ ಹುಡುಗನ ಬಿಡ್ಕೊಡ್ತಾರೆ. ಮೋಸ ಮಾಡಲ್ಲ, ಬಿಟ್ಕೊಡ್ತಾರೆ. ಅದಕ್ಕೆ ಮೋಸ ಅನ್ನೋ ಸಾಧ್ಯತೆ ಇರೋದು. ಹುಡುಗರೇ ಮೋಸ ಮಾಡ್ತಾರೆ, ಹುಡುಗಿರೇ ಮೋಸ ಮಾಡ್ತಾರೆ ಅಂತ ನಾವು ಮೆನ್ಷನ್ ಮಾಡಿದ್ದಾರೆ. ಇಬ್ರು ಮೋಸ ಹೋಗಿರೋರು ಇದ್ದಾರೆ ಒಂದೊಂದು ವಿಷಯದಲ್ಲಿ, ಹೇಳೋಕ್ಕಾಗಲ್ಲ. ಹಂಗೆ ಹೇಳಕ್ಕಾಗಲ್ಲ. ಇಬ್ರು ಮೋಸ ಹೋಗ್ತಾರೆ ಅಂತ ಹೇಳ್ತೀರಾ? ಅಥವಾ ಹುಡುಗಿರು ಮೋಸ ಹುಡುಗಿರೇ ಬ್ರೋ. ಯಾಕೆ? ಅವ್ರಿಗೆ ಮಾಡೋ ಕೆಲಸ ಇರಕ್ಕಲ್ಲ, ಅದಕ್ಕೆ ಮಾಡಕ್ಕೆ ಕೆಲ್ಸ ಇಲ್ಲ, ಅದಕ್ಕೆ ಹುಡುಗರ್ನ ಎಲ್ಲರನ್ನೂ ಹಾಳು ಮಾಡಿ ಇದು ಮಾಡ್ತಾರೆ ಬ್ರೋ. ಯಾಕೆ ಅಂತ? ಅವರು ಸುಮ್ಮನೆ ಅವರಿಗೆ ಒಂದು ಆಸೆ, ಹುಡುಗರ್ನ ಹಾಳು ಮಾಡೋದೇ ಒಂದು ಆಸೆ ಅವರಿಗೆ. ಅಯ್ಯೋ, ಹುಡುಗರನ್ನ ಹಾಳು ಮಾಡೋದೇ ಆಸೆ ಅಂತ ಹೇಳ್ತೀರಾ? ಹುಡುಗಿರು ಇರ್ತಾರಲ್ಲ ಸರ್, ನೂರಕ್ಕೊಂದು ಇಲ್ಲ ಸಾವಿರಕ್ಕೊಂದು. ಸಾವಿರಕ್ಕೊಂದು. ಮೋಸ ಮಾಡೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂತಾರ ಭೂಮಿ ಮೇಲೆ ಬದುಕಿರೋದೇ ವೇಸ್ಟು. ಅಯ್ಯೋ, ಇಂಥ ಮಾತು. ಬದುಕಿರೋದೇ ವೇಸ್ಟ್. ನಮ್ಮ ಹುಡುಗ ಒಂದು ಹುಡುಗಿ ಲವ್ ಮಾಡಿ ಆ ಹುಡುಗಿ ಹೋದಲ್ಲ, ಅದಕ್ಕೆ ಹಂಗಾಗಿ ಹೇಳ್ತಾ ಇದ್ದೀನಿ. ಹೇಳ್ಬೇಕಂದ್ರೆ ಲವ್ ಮಾಡೋದೇ ತಪ್ಪು. ಓಕೆ, ಇಬ್ರು ಮೋಸ ಹೋಗ್ತಾರೆ. ಇಬ್ರು ಮೋಸ ಹೋಗ್ತಾರೆ. ನಿಮ್ ಪ್ರಕಾರ ಲವ್ ಮಾಡೋದೇ ತಪ್ಪು? ಲವ್ ಮಾಡೋದೇ ತಪ್ಪು. ಓಕೆ, ಹುಡುಗರು ಅಂದ್ರೆ ಜಾಸ್ತಿ ಇವಾಗ ಹೇಳ್ತಾರೆ ಹುಡುಗರು ಮೋಸ ಹೋಗ್ತಾರೆ ಅಂತ. ನಿಮ್ ಪ್ರಕಾರ ಯಾರು? ಹುಡುಗರೇ ಹೋಗೋದು. ಹುಡುಗರೇ ಮೋಸ ಹೋಗ. ನೀವು ಹುಡುಗರಿಗೆ ಸಪೋರ್ಟಾ? ನನ್ನ ಪ್ರಕಾರನೂ ಹುಡುಗರೇ ಅಂದರೆ ಏನು ಹುಡುಗರು? ಹುಡುಗರೇ ಜಾಸ್ತಿ ಮೋಸ ಹೋಗೋದು. ಆಗ ಹುಡುಗಿರೇ ಮೋಸ ಮಾಡೋದಂತನಾ? ಹಾಂ, ಯಾಕೆ? ನೀವು ಅಂದರೆ ಕೇಳಿ ಬಂದಿರೋ ಪ್ರಕಾರ ಜಾಸ್ತಿ ಹುಡುಗಿರೇ ಮೋಸ ಮಾಡ್ತಾರೆ ಅಂತ ಎಲ್ಲ ಬಾಯ್ಸು ಒಪಿನಿಯನ್ ಅದೇ. ಬಾಯ್ಸ್ ಒಪಿನಿಯನ್ ಅದೇ. ಆದ್ರೆ ಹುಡುಗಿರು ಇರ್ತಾರಲ್ಲ ಟ್ರೂ ಆಗಿ ಲವ್ ಮಾಡೋರು. ಅದೇ ಟ್ರೂ ಆಗಿ ಈ ಎರಡು ಕಡೆಯಿಂದನೂ ಲವ್ ಮಾಡಿದ್ರೆ ಮನೆಯವ್ರು ಸಪೋರ್ಟ್ ಮಾಡಲ್ವಲ್ಲ. ಹೌದು, ಅದಂತೂ ನಿಜ. ಸೊ ಓಕೆ, ನೀವಂತೂ ಪಕ್ಕ ಫಿಕ್ಸ್ ಆಗಿದ್ದೀರಾ ಹುಡುಗರೇ ಮೋಸ ಹೋಗೋದು, ಹುಡುಗಿರು ಮೋಸ ಮಾಡ್ತಾರೆ ಅಂತ. ಹುಡುಗಿರು ಮನೆ ಪ್ರಾಬ್ಲಮ್ ಆಗಬಹುದು, ಮನೇಲಿ ಗೊತ್ತಾದ್ರೆ ಆಗಬಹುದು, ಮನೇಲಿ ಗೊತ್ತಾದ್ರೆ ಆಗ್ಬೋದು. ಹುಡುಗನ ಬಗ್ಗೆ ಬ್ಯಾಡ್ ಒಪಿನಿಯನ್ ಬರ್ಬೋದು ಲವ್ ಆದಮೇಲೆ. ಹಂಗೆ ಟೋಟಲ್ ಆಗಿ ಇಬ್ರು 50-50. ಹುಡುಗಿಯರು ಮೋಸ ಮಾಡ್ತಾರೆ. ಹುಡುಗಿರು ಮೋಸ ಮಾಡ್ತಾರೆ. ಏನು, ಯಾಕೆ? ನಿಮ್ಗೆ ಏನಾದ್ರು ಹತ್ರ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಎಕ್ಸ್ಪೀರಿಯನ್ಸ್ ಆಗಿದೆ ಅಂದರೆ ಅದು 10th ಅಲ್ಲಿ ಅಷ್ಟೇ. ಅಯ್ಯೋ, 10th ಅಲ್ಲೇ ಲವ್. ಓಕೆ, ಆಮೇಲೆ ಅಷ್ಟೇ. ಅದೊಂದು ನಾನು ಇನ್ನೇನು ಲವ್ ಮಾಡ್ತಲ್ಲ. ಜಾಸ್ತಿ ಹುಡುಗಿರೇ ಮೋಸ ಮಾಡೋದು. ಹುಡುಗಿರೇ ಮೋಸ ಮಾಡೋದು. ಏನ್ ಸರ್ ನಿಮ್ಮ ಏಜ್? ನಮ್ಮ 16. 16 ಏಜ್ಗೆ ಫಿಕ್ಸ್ ಆಗ್ಬಿಟ್ರಿ ಹುಡುಗಿರೇ ಮೋಸ ಮಾಡೋದು ಅಂತ. ಓಕೆ, ಹುಡುಗರೇ ಮೋಸ ಹೋಗ್ತಾರೆ. ಹುಡುಗರೇ ಮೋಸ ಹೋಗ್ತಾರೆ. ಯಾಕೆ? ಹುಡುಗಿರು ಮೋಸ ಹೋಗ್ತಾರಲ್ಲ ತುಂಬಾ ಜನ. ಆದ್ರೂ ಅವ್ರು ಸರಿ ಇರೋಲ್ಲ. ಆದ್ರೂ ಅವ್ರು ಸರಿ ಇರೋಲ್ಲ. ಏನ್ ಸರಿ ಇರೋದು ಸರ್? ಸರಿ ಇಲ್ಲ ಅವರು. ಯಾರು ನಂಬಿದ್ರೆ ಹುಡುಗಿರು ನಂಬಾರ್ದು. ಯಾರನ್ನ ನಂಬಿದ್ರೆ ಹುಡುಗಿರು ನಂಬಾರ್ದು. ಹುಡುಗಿರಿಲ್ಲ ಅಂದ್ರೆ ಪ್ರಪಂಚನೇ ಇಲ್ಲ ಸರ್. ಬೇಡ. ಬೇಡವಾ? ಹುಡುಗರೇ ಇರ್ತೀರಾ ಪ್ರಪಂಚದಲ್ಲಿ? ಏನ್ ಸರ್? ಹುಡುಗರಿಲ್ಲ ಅಂದ್ರೆ ಏನು ಪ್ರಪಂಚ ಇರಲ್ವಾ? ಹುಡುಗರು ಇಲ್ಲ ಅಂದ್ರೆ ಇರಲ್ಲ, ಹುಡುಗಿರಿರಲ್ಲ ಅಂದ್ರೆ ಇಬ್ರು ಬೇಕಲ್ಲ. ಇಬ್ರು ಬೇಕು. ಏನ್ ಸರ್? ಒಂದು ಮಠ ಕಟ್ಟಿಬಿಡೋಣ. ಮಠ ಕಟ್ಟಕ್ಕಾದ್ರೂ ಜನ ಬೇಕಲ್ಲ ಸರ್? ಬೇಡ, ಹುಡುಗರು ಇರ್ತೀವಲ್ಲ. ಹುಡುಗರೇ ಕಟ್ಕೋತೀರಾ? ನಿಮ್ ಪ್ರಕಾರ ಯಾರು ಜಾಸ್ತಿ ಮೋಸ ಹೋಗ್ತಾರೆ? ಹುಡುಗಿರೇ.
ಹುಡುಗಿ ನಂಬರ್ ಯಾವತ್ತೂ ಹುಡುಗಿರು ಮೋಸ ಮಾಡ್ತಾರೆ, ಹುಡುಗರು ಮೋಸ ಹೋಗ್ತಾರೆ ಅಂತ. ಓಕೆ, ನಿಮ್ ಪ್ರಕಾರ ಸರ್? ನಮ್ಮ ಪ್ರಕಾರನೂ ಅದೇ. ಹುಡುಗಿರು ಮೋಸ ಮಾಡ್ತಾರೆ, ಹುಡುಗರು ಮೋಸ ಹುಡುಗಿರು ಮೋಸ ಮಾಡ್ತಾರೆ, ಹುಡುಗರು ಮೋಸ ಮೋಸ ಹೋಗ್ತಾರೆ. ಓಕೆ, ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆ ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿದೆ ವಿಷಯ ಗೊತ್ತಾಗಿದ್ದ ನನ್ಕಿಂತ ಹೆಚ್ಚಾಗಿ ಇವನಿಗೆ ಆಯ್ತು, ಸುಮ್ಮನೆ ಸುಳ್ಳು ಹೇಳ್ತಾನೆ. ಇಲ್ಲ ಬಿಟ್ಬಿಟ್ಟು ಪ್ರಕಾರನೂ ಇಬ್ರು ಆಗ್ತಾರೆ. ಇಬ್ರು ಆಗ್ತಾರೆ. ಓಕೆ, ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆ ಅಥವಾ ನಿಮ್ಮ ತುಂಬಾ ಎಕ್ಸ್ಪೀರಿಯನ್ಸ್ ಇಲ್ಲ ಆ ಥರ ಏನಿಲ್ಲ. ಇಲ್ಲೇ ಇದೇ ಜಾಗದಲ್ಲಿ ಇಲ್ಲೇ ಆಗಿದೆ, ಬೇರೆ ಕಡೆ ಎಲ್ಲ. ಇಲ್ಲೇ ಪ್ರಪೋಸ್ ಮಾಡಿ ಒಂದು ಬ್ರೇಕಪ್ ಆಯ್ತು. ಇಲ್ಲಿ ಹುಡುಗರುಗಳೇ ಜಾಸ್ತಿ ಮೋಸ ಹೋಗೋದು, ಹುಡುಗರು ಜಾಸ್ತಿ ಮೋಸ ಹೋಗೋದು ಲವಲ್ಲಿ. ಹುಡುಗಿರು ಮೋಸ ಮಾಡ್ತಾರೆ ಅಂತ. ಮಾಡ್ತಾರೆ. ನೀಯತ್ತಾಗ ಅಂತಂದರೆ 100ಕ್ಕೆ 30% ಇರ್ಬೋದು ಅಷ್ಟೇ. 30% ಅಂದರೆ ಹುಡುಗಿರ್ಕಿಂತ ಹುಡುಗರುಗಳೇ ಜಾಸ್ತಿ ಲವ್ ಮಾಡ್ತಾರೆ, ಹಚ್ಕೊಂಡಿರ್ತಾರೆ, ಬಿಟ್ಟಿರೋಕ್ಕಿಲ್ದಂಗೆ ಆಗಿರ್ತಾರೆ. ಅವ್ರು ಅರ್ಧದಲ್ಲೇ ಬಿಟ್ಟೋಯ್ತಾರೆ, ಆಗೇನು ಮಾಡೋದು? ಹಂಗಾಗಿ ಹುಡುಗಿರೇ ಜಾಸ್ತಿ ಬೇಗ ಮೋಸ ಮಾಡೋದು. ಇರ್ತೀವಿ, ಕೊನೆವರೆಗೂ ಇರ್ತೀವಿ, ನಾವು ಹಂಗೆ ಇರ್ತೀವಿ ಹಿಂಗೆ ಇರ್ತೀವಿ ಅಂತ ಹೇಳ್ತಾರೆ. ಕೊನೆವರೆಗೂ ಯಾರೂ ಇರೋಲ್ಲ. ಬಾಗಿಯಾರ್ಸಿರ್ತಾರಲ್ಲ ಸರ್, ಹಂಗೆ ಹಿಂಗೆ ಅಂತ. ಹಂಗೆ ಹಿಂಗೆ ಅಂತಂದರೆ ಎಲ್ಲ ಒಂದು 10% ಜನ ಹೇಳಿರ್ತಾರೆ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಹಂಗೆ ನೋಡ್ಕೊತೀನಿ ಅಂತ. ಟ್ರೂವಾಗಿ ಲವ್ ಮಾಡೋರು ಮಾತ್ರ ಯಾವತ್ತೂ ನಿಜವಾಗ್ಲೂ ಹೇಳ್ಕೊಂಡು, ನಿಜವಾಗ್ಲೂ ಲವ್ ಏನು ಅದ್ರ ಬಗ್ಗೆ ಹೇಳ್ಕೊಂಡೇ ಲವ್ ಮಾಡ್ತಾರೆ. ನಾನು ಹೆಂಗಿದ್ದೀನಿ ಹಂಗೆ ಹೇಳ್ಕೊಂಡೇ ಲವ್ ಮಾಡ್ತಾರೆ. ಓಕೆ, ಹಂಗಾಗಿ ನೀವೆಲ್ಲ ಹೇಳ್ಕೊಂಡ್ಮೇಲೆ ಹುಡುಗಿರು ಮೋಸ ಮಾಡ್ತಾರೆ ಅಂತ ಹೇಳ್ತೀವಿ. ಹೇಳೋದಿಷ್ಟೇ, ಲವ್ ಅವ್ರಿಗೆ ಮಾಡಬೇಕು ಅನ್ಸಿದ್ರೆ ಮಾಡಬೇಕು, ಇಲ್ಲ ಅಂತಂದರೆ ಮೋಸ ಮಾಡ್ತೀವಿ ಅಂತ ಮುಂದೆ ಗೊತ್ತಿದ್ದರೆ ಲವ್ ಮಾಡೋಕ್ಕೆ ಹೋಗ್ಬಾರ್ದು, ಸುಮ್ಮನೆ ಇರ್ಬೇಕಷ್ಟೇ. ಮೇಡಮ್ ಅವರೇ ಹುಡುಗಿರೇ ಜಾಸ್ತಿ. ಯಾಕೆ ಸರ್? ಮೇಡಮ್ ಅವರೇ ಜಾಸ್ತಿ ಫುಲ್ ಕೈ ಕೊಡೋದು ಅವು ಇದು ಮಾಡೋದು, ಮತ್ತು ಅವರು ತುಂಬ ಸಿಕ್ಕಾಪಟ್ಟೆ ಇದು ಮಾಡ್ತಾರೆ. ಗೊತ್ತಾಯಿತು, ಅವ್ರು ನೋಡಿದರೆ ಹುಡುಗಿರು ಬರೀ ಎಲ್ಲನೂ ಶೋಕಿ ಜ್ಯುವೆಲ್ರಿ ಮತ್ತು ಇದು ಮೊಬೈಲ್ ತೆಗಿಸ್ಕೊಳ್ಳೋದು ಎಲ್ಲ ತೆಗಿಸ್ಕೊಳ್ಳೋದು, ಆಮೇಲೆ ಕೈ ಕೊಡೋದು. ನಿಮ್ಗೆ ಎಕ್ಸ್ಪೀರಿಯನ್ಸ್ ಏನಾದ್ರು ಇಲ್ಲ ಮೇಡಮ್ ಆ ಥರ ಫ್ರೆಂಡ್ ಸರ್ಕಲ್ ಅಲ್ಲಿ ಆ ಥರ ಆಗಿದೆ ಕೇಳಿ. ಹುಡುಗಿರು ಜಾಸ್ತಿ ಮೋಸ ಮಾಡ್ತಾರೆ, ಹುಡುಗಿರು ಜಾಸ್ತಿ ಮೋಸ ಮಾಡ್ತಾರೆ. ಓಕೆ, ಹುಡುಗರು ನಿಯತ್ತಾಗಿ ಲವ್ ಮಾಡ್ತಾ ಇರ್ತಾರೆ. ಓಕೆ, ಅವ್ರು ಹುಡುಗಿರು ಅವ್ನು ಚಂದ ಇವನು ಚಂದ ದುಡ್ಡು, ಆಮೇಲೆ ಅವ್ನ ಫೋನ್ ಐಫೋನ್ ಆಗಿದ್ರೆ ಅವನದು. ಅದೇ ಹುಡುಗರಾದರೆ ನಿಯತ್ತಾಗಿ ಲವ್ ಮಾಡ್ತಾರೆ. ಹುಡುಗಿರು ನಿಯತ್ತಲ್ಲಿ ಲವ್ ಮಾಡೋರು ಇರ್ತಾರಲ್ವಾ? ಒಬ್ರೊಬ್ರು ಇರ್ತಾರೆ, ಒಬ್ರೊಬ್ರು ಇರಲ್ಲ. ಇರ್ತಾರೆ ಅಂದ್ರೆ ಜಾಸ್ತಿ ಮೋಸ ಮಾಡೋದು. ಹುಡುಗ ಒಬ್ಬಳನ್ನ ಲವ್ ಮಾಡ್ತಾ ಇದ್ದಾನೆ ಅಂದರೆ ಅವಳು ಪಕ್ಕ ಅವನು ಸಾಯೋ ತನಕ ಲವ್ ಮಾಡ್ತಾನೆ. ಹುಡುಗಿ ಹಂಗಲ್ವಲ್ಲ. ಹುಡುಗಿ ಹಂಗಲ್ಲ. ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆಯಾ ನಿಮ್ಗೆ? ಎಕ್ಸ್ಪೀರಿಯನ್ಸ್ ಇಲ್ಲ. ಯಾವ ಅನುಭವದ ಮೇಲೆ ಹೇಳ್ತಾ ನನ್ನ ಇದ್ದೀರಾ? ಫ್ರೆಂಡು, ನನ್ನ ಅಣ್ಣನ ಬಗ್ಗೆ, ಅಣ್ಣಂಗೂ ಹಂಗಾಗಿತ್ತು ಅದಕ್ಕೆ. ನಿಮ್ಮ ಅಣ್ಣಂಗೂ ಹಿಂಗೆ ಆಗಿತ್ತಾ? ಓಕೆ, ಅಂದ್ರೆ ಹುಡುಗಿ ಮೋಸ ಮಾಡಿದ್ದು ನಿಮ್ಮ ಅಣ್ಣಂಗೆ? ಹ್ಞೂ, ಅದು ಹುಡುಗಿ ಹಂಗೆ ಅಂದಿದ್ಲು, ಅದನ್ನ ಹೇಳ್ದೆ ಈಗ. ಅದು ಹಂಗಾಗಿ ಹೇಳ್ತಾ ಇದ್ದೀರಾ. ಇನ್ವೆಸ್ಟು ಆಮೇಲೆ ಅವರಿಗೂ ಏನು ಅಂದರೆ ಏನೋ ಒಂಥರ ಒಂದು ಸ್ಮಾಲ್ ಮಿಸ್ಟೇಕ್ಸ್ ಅವರಿಗೆ ಒಂಥರ ಇರಿಟೇಟ್ ಫೀಲ್ ಆಗುತ್ತೆ, ಆ ಥರ ಎಲ್ಲ ಆಗುತ್ತೆ. ಅದ್ರ ಬದಲು ಮನೇಲಿ ತೋರಿಸೋದು. ಹುಡುಗಿರ ಸೈಡ್ ಆಫ್ ಇಂದಲೂ ಅದೇ ಬೆಟರ್, ಯಾಕಂದರೆ ಮನೇಲಿ ಅವ್ರ ಮೇಲೆ ಒಂದು ನಂಬಿಕೆ ಇಟ್ಟಿರ್ತಾರೆ ಹುಡುಗಿರ ಮೇಲೆ, ಆದ್ರೂ ಅವ್ರು ಅದನ್ನು ಕಾಪಾಡ್ಕೋಬೇಕು. ಆ ಇಂಟೆನ್ಷನಿಂದ ಅವರಿಗೂ ಒಂದು ಅವ್ರ ಮನೆಯವರಿಗೂ ಇನ್ ಕೇಸ್ ಅವರಿಗೆ ಬೈ ಚಾನ್ಸಾಗಿ ಗೊತ್ತಾಯಿತು ಅಂದರೆ ಅವ್ರ ಮನೆ ಅವ್ರ ಅಪ್ಪ ಅಮ್ಮ ಸಖತ್ ಇಷ್ಟಪಡ್ತಿರ್ತಾರೆ ಅವ್ರನ್ನ, ಅವ್ರಿಗೆ ಬರಬಾರ್ದಲ್ವಾ? ಆ ರೀಸನ್ನಿಂದ ಲವ್ ಎಲ್ಲ ಮಾಡಬಾರ್ದು ಅನ್ಸುತ್ತೆ. ಏನ್ ಮಾಡೋದು ಅಂತ ಕೇಳ್ಬೇಕು, ಅವ್ರ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ನಾನು ಮದುವೆ ಆಗಿದ್ದೀನಿ, ನೋಡ್ ಬಂದ್ಬಿಟ್ಟು. ಮದುವೆ ಆಯ್ತಾ ನಿಂದು? ಹಾಂ, ಇವಾಗ ಏನ್ ಮಾಡೋದು ಅಂತ. ಅಲ್ಲಪ್ಪ, ನೀನು ಲವ್ ಮಾಡ್ಬೇಡ ಅಂತ ನಾನು ನೀನ್ ಹೇಳ್ತಿಲ್ಲ. ನೀನ್ ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ನಾವೇ ಮದ್ವೆ ಮಾಡಿಸ್ತಿದ್ದು. ಆದ್ರೆ ನೀವು ನನಗ್